ನಮಸ್ತೆ. ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಈ ಪಕ್ಷದವರು ವಿನಾಕಾರಣ ಟೀಕೆ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಜನಪರ ಕೆಲಸ ಮಾಡ್ತಿದ್ದಾರೆ ಎಂದು ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದಲ್ಲಿ ಬಿಎಸ್ಸಿ ನರ್ಸಿಂಗ್ ಕಾಲೇಜು ಹಾಗೂ ಇನ್ನುಳಿದ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಕಿ ಮಾತನಾಡಿದರು. ಸಚಿವರು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇನ್ನುಳಿದ ಅವಧಿಯಲ್ಲಿ ಉತ್ತಮ ಜನಪರ ಕೆಲಸ ಮಾಡಲಾಗುತ್ತೆ ಎಂದಿದ್ದಾರೆ. ವಿಧಾನಸಭಾ ಕಲಾಪದಲ್ಲಿ ಆರೋಗ್ಯಕರ ಚರ್ಚೆಗಳಾಗಬೇಕು. ಗ್ಯಾರಂಟಿ ಸ್ಕೀಮ್ಗಳಿಂದ ಸರ್ಕಾರ ದಿವಾಳಿ ಆಗಿಲ್ಲ ಮತ್ತು ತೊಂದರೆ ಇಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ ಕೊಡಲಾಗಿದೆ. ತಾಲೂಕಿಗೆ 12 ಕೆಪಿಎಸ್ ಶಾಲೆ ಮಂಜೂರುಗೊಂಡಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕನ್ನಡ ಭಾಷೆಯಲ್ಲಿ ಓದಿದವರು ಜಾಣರಾಗ್ತಾರೆ. ನಾನು ಕನ್ನಡದಲ್ಲಿ ಓದಿದ್ರು ಇಂಗ್ಲಿಷ್ ಹಿಂದಿ ಮಾತನಾಡ್ತೀನಿ. ಅಧಿವೇಶನ ಮುಗಿದಿದ್ದು ಬಜೆಟ್ ತಯಾರು ಮಾಡಬೇಕಾಗಿದೆ. ಎಂಎಲ್ಎ ಆದವರಿಗೆ ಆಡಳಿತ ಕಾನೂನು ಪರಿಜ್ಞಾನ ಇರಬೇಕು. ತಾಲೂಕಲ್ಲಿ ಎಲ್ಕೆಜಿಯಿಂದ ಪಿಜಿ ಅವರಿಗೆ ಹಾಸ್ಟೆಲ್ ಮಂಜೂರು ಮಾಡಿಸ್ತೀವಿ ಎಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ದೇಶದ ಪ್ರಧಾನಿಯಾಗಲು ಸೂಕ್ತ ವ್ಯಕ್ತಿ, ನನಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಶರಣು ಪ್ರಕಾಶ್ ಪಾಟೀಲ್ ಚಾನ್ಸ್ ಹೊಡೆದ್ರು ಎಂದಿದ್ದಾರೆ. ಗೊತ್ತಾಗಬೇಕು, ಇಡೀ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ತಲಾವಾರು ಆದಾಯ ಅಂದ್ರೆ ಏನು? ಉದಾಹರಣೆ ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಎಷ್ಟು ರೈತರ ಭೂಮಿ ಇದೆ, ಈ ಭೂಮಿಯಲ್ಲಿ ಎಷ್ಟು ಬೆಳೆ ಬೆಳೆದಿದ್ದಾರೆ, ಎಷ್ಟು ವ್ಯಾಪಾರ ಇದೆ, ಎಷ್ಟು ಉದ್ದಿಮೆಗಳಿದ್ದಾವೆ, ಎಷ್ಟು ಸೇವಾ ಕ್ಷೇತ್ರದಲ್ಲಿ ಜನ ಕೆಲಸ ಮಾಡ್ತಾರೆ, ಇವ್ರದೆಲ್ಲ ವಾರ್ಷಿಕ ಲೆಕ್ಕ ಹಾಕ್ತಾರೆ. ಆ ವಾರ್ಷಿಕ ಲೆಕ್ಕ ಹಾಕಿದ್ರೆ ಎಷ್ಟು ಉತ್ಪನ್ನ ಇಲ್ಲಿಂದ ಬರುತ್ತೆ, ಅದನ್ನ ಎಲ್ಲ ತಾಲೂಕಾದ್ರು ಸೇರಿಸಿ ರಾಜ್ಯದ್ದು GDP ಕ್ಯಾಲ್ಕುಲೇಟ್ ಮಾಡ್ತಾರೆ. ಆಮೇಲೆ ಅದ್ರ ತರ ಇಡೀ ರಾಷ್ಟ್ರದ ಮಾಡ್ತಾರೆ. ಇವತ್ತು ಸುದೈವದಿಂದ ನಾವು ಒಳ್ಳೆಯ ಜನಪರವಾದ ಆಡಳಿತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಡ್ತಾ ಇರೋದ್ರಿಂದ ಇವತ್ತು ಇಡೀ ದೇಶದಲ್ಲಿ ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಇರೋದು ಕರ್ನಾಟಕ. ಇದು ನಾನು ಹೇಳಿದ್ದಲ್ಲ, ಮೊನ್ನೆ 3 ತಿಂಗಳ ಹಿಂದೆ ಲೋಕಸಭೆಯಲ್ಲಿ ಆರ್ಥಿಕ ಮಂತ್ರಿಗಳು ಕೊಟ್ಟಂತ ಉತ್ತರ. ವಿ ಆರ್ ದ ಹೈಯೆಸ್ಟ್ GDP. ಮತ್ತು ಬಡವರಿಗಾಗಿ ಅನುಕೂಲ ಆಗಲಿ ಅಂತ ಹೇಳಿ BPL ಕಾರ್ಡ್ ಕೊಟ್ಟುಬಿಟ್ಟಿದ್ದೇವೆ. ನಮ್ಗೆ ಗೊತ್ತಿದೆ, ಕೆಲವು ಜನ ನೌಕರಸ್ಥರಿಗೆ ಕೊಟ್ಟಿದ್ದಾರೆ, ಕೆಲವು ಉದ್ಯೋಗಸ್ಥರಿಗೆ ಕೊಟ್ಟಿದ್ದಾರೆ. ಇದೇ ಒಂದು 20-25% ಇದೆ, ನನಗೆ ಗೊತ್ತಿದೆ. ಬೇರಾಜಿನ ತಮಿಳುನಾಡಿನಲ್ಲಿ ಎಷ್ಟಿದೆ, ಗುಜರಾತ್ನಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿ ಎಷ್ಟಿದೆ BPL ಕಾರ್ಡು. ಅದ್ರ ವಿವರಕ್ಕೆ ಹೋಗೋದಲ್ಲ, ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ನನ್ನ ಹತ್ರ ಇದೆ. ವಿ ಹ್ಯಾವ್ 83%. ಇದು ಸಣ್ಣ ಇದಲ್ಲ, ಆದರೆ ಯಾವುದನ್ನು ನಾವು ತೆಗಿತಾ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಬಡವರ ಪರ, ಮಧ್ಯಮ ವರ್ಗದ ಪರ. ಮತ್ತು ಅದರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇನ್ಕಮ್ ಲಿಮಿಟ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ತಾ ಇದೆ. ಇಲ್ಲಿದ್ರೆ ಏನಾಗುತ್ತೆ, ಕೆಲವು ಬಡವರು ಕೆಲವು ವರ್ಗದ ಜನರದು BPL ಕಾರ್ಡ್ ಕಟ್ ಆಗ್ತಾರೆ. ಯು ಹ್ಯಾವ್ ಟು ಗೋ ಬೈ ರೂಲ್ಸ್. ಗವರ್ಮೆಂಟ್ ಇಸ್ ಥಿಂಕಿಂಗ್ ಟು ಲಿಟಲ್ ಸ್ವಲ್ಪ ಮೇಲೆ ಏರ್ಸೋಣ ಅಂತ ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ. ಅದಕ್ಕೆ ತಾತ್ವಿಕವಾಗಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲದ್ರೆ ಕಾರ್ಡ್ ಕಟ್ ಮಾಡ್ರಿ ಅಂತ ಕೇಂದ್ರ ಸರ್ಕಾರದವರು ಹೇಳ್ತಾರೆ, ಮರ್ಸಿಲೆಸ್ ಆಗಿ ಹೇಳ್ಬಿಡ್ತಾರೆ. ಅದಕ್ಕಾಗಿ ಮತ್ತು ಅಪಪ್ರಚಾರ ಮಾಡೋದೇ ಒಂದು ಭಾಷಣಗಳಾಗಿರ್ತಾರೆ. ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ಹೀಗಾಗಿ ಇಲ್ಲ ಸಲ್ಲದ್ದೆಲ್ಲ ಮಾತಾಡ್ತಾರೆ. ಈ ಸರ್ಕಾರ ಹೋಗ್ಬಿಡ್ತದೆ, ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ CM ಏನೇನೋ ಹೇಳ್ತಾರೆ. ಅದು ಜವಾಬ್ದಾರಿಯಲ್ಲಿರುವಂಥ ಜನ ಬೇಜವಾಬ್ದಾರಿಯಾಗಿ ಮಾತಾಡ್ತಾರೆ. ನೀವಲ್ಲ, ಜನ ಮಾತಾಡೋದಿಲ್ಲ. ಅದಕ್ಕೆ ನಮ್ಮ ಸರ್ಕಾರ ಜನರ ಆಶೀರ್ವಾದದಿಂದ ಇನ್ನೂ 2 ವರ್ಷ 5 ತಿಂಗಳ ಕಾಲ, ಯಾಕಂದ್ರೆ ಮೇ 28ಕ್ಕೆ 3 ವರ್ಷಕ್ಕೆ, ಈ ಬರುವ ಮೇ 28, ಅಲ್ಲಿಂದ ಮುಂದೆ 2 ವರ್ಷ ಇದೆ. ಮೇ 28 ಸುಮ್ಮನೆ ಮಾತಾಡ್ತಾರೆ, ಖಾಲಿ ಯಾವುದೇ ಯೂನಿಟ್ಗಳು. ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇನ್ನೂ 2.5 ವರ್ಷಗಳ ಜನಪರವಾದಂಥ ಕೆಲಸಗಳನ್ನು ಈ ಸರ್ಕಾರ ಮಾಡ್ತದೆ. ಅಪಪ್ರಚಾರ ಮಾಡ್ತಾರೆ. ಸರ್ಕಾರದಲ್ಲಿ ಹಣ ಇಲ್ಲ, ದಿವಾಳಿ ಆಗಿದೆ, ಏನದು ಭಾಷೆಯ ಮೇಲೆ ಹಿಡಿತಾನೆ ಇಲ್ಲ.
ವಿಧಾನಸಭೆಗೆ. ಒಬ್ರು ಕೂಡ ಇಲಾಖೆಯ ಅಭಿವೃದ್ಧಿ ಏನಾಗ್ತದೆ, ಇಲಾಖೆಯಲ್ಲಿ ಹಣ ಎಷ್ಟಿದೆ ಅದರ ಬಗ್ಗೆ ಚರ್ಚೆನೇ ಇಲ್ಲ. ಇವ್ರು ಅವ್ರ ಬಗ್ಗೆ, ಅವ್ರು ಇವ್ರ ಬಗ್ಗೆ. ಇದು ವಿಧಾನಸಭೆಯ ಕಲಾಪಗಳು ಆಗಬಾರ್ದು. ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು. ಆಗಲಿ, ವಿರೋಧ ಪಕ್ಷ ಟೀಕೆ ಮಾಡಬೇಕಾದ್ರೆ ಅವ್ರ ಕರ್ತವ್ಯ. ಎಲ್ಲರೂ ಹೊಗಳಬೇಕಾಗಿಲ್ಲ ಸರ್ಕಾರವನ್ನು. ಆದರೆ ಹಿಂದೆ ನಾವು ಎಷ್ಟೊಂದು ವಿರೋಧ ಪಕ್ಷದ ನಾಯಕರು ನೋಡಿಲ್ಲ. ಆದ್ರೆ ಯಾರು ಇವತ್ತು ತಯಾರಿಲ್ಲ ಮಾಡಲಿಕ್ಕೆ. ಬಾಯಿಗೆ ಬಂದದ್ದೇ ಮಾತಾಡೋದು. ತಮ್ಮ ಜವಾಬ್ದಾರಿ ಏನು, ವಿರೋಧ ಪಕ್ಷದ್ದು ನಮ್ಮ ಜವಾಬ್ದಾರಿ ಏನು ಮಾತು ಅಂತಾನೆ ಹೊಡೆದಿರ್ತಾರೆ. ಅದಕ್ಕೆ ಏನು ನೀವು ಚಿಂತೆ ಮಾಡಬೇಡಿ. ರಾಜ್ಯದಲ್ಲಿ ಅತ್ಯುತ್ತಮವಾದಂಥ ಸರ್ಕಾರವನ್ನ, ಜನಪರವಾದಂಥ ಸರ್ಕಾರವನ್ನ ನಾವು ಕೊಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದೇನೆ. ಬಂಧುಗಳೇ, ನಾನು ನೋಡಿದೆ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಟ್ಟಿದ್ರಿಂದ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿ ವಿರೋಧ ಪಕ್ಷದವರು ಮಾತಾಡ್ತಾರೆ. ಖಂಡಿತ ಸರ್ಕಾರ ದಿವಾಳಿ ಆಗಿಲ್ಲ ಮತ್ತು ಗ್ಯಾರಂಟಿ ಸ್ಕೀಮ್ನಿಂದ ಯಾವುದೇ ತೊಂದರೆ ಆಗಿಲ್ಲ. ನಾನು ಹೇಳ್ತೇನೆ ಸ್ಪಷ್ಟವಾಗಿ, ನಾನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ. ಸುಮ್ಮನೆ ಮಾತಾಡೋದಿಲ್ಲ ನಾನು. ಐ ಆಮ್ ನಾಟ್ ಓನ್ಲಿ ಎನ್ MLA. ಐ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ. ನನಗೊಂದು ಜವಾಬ್ದಾರಿ ಸ್ಥಾನ ಇದೆ. ನಾನು ಮಂತ್ರಿ ಅಲ್ಲದೇ ಇರ್ಬೋದು. ಐ ಆಮ್ ನಾಟ್ ಅನ್ಸರ್ಬಲ್ ಟು ಹೌಸ್. ನಾನು ಉತ್ತರ ಕೊಡೋಕ್ಕೆ ಆಗದೇ ಇರ್ಬೋದು. ಆದರೆ ಮುಖ್ಯಮಂತ್ರಿಗಳ ಜೊತೆ ಕೂತು ಆರ್ಥಿಕ ವಿಚಾರದಲ್ಲಿ ಚರ್ಚೆ, ಆಡಳಿತದ ವಿಚಾರದಲ್ಲಿ ಪ್ರತಿ ದಿವಸ ಚರ್ಚೆ ಮಾಡ್ತೇವೆ. ಹೀಗಾಗಿ ನನಗೆ ಗೊತ್ತಿಲ್ಲ. ಹೀಗಾಗಿ ಇಡೀ ದೇಶದಲ್ಲಿ ಕರ್ನಾಟಕ ಹೈಯೆಸ್ಟ್ BPL ಕಾರ್ಡ್ ಕೊಟ್ಟಿದೆ. ನಾನೀಗ ನಮ್ಮ ಜಿಲ್ಲಾಧಿಕಾರಿಗಳು ಇವೆಲ್ಲ ನಾನು ನಿಮ್ಗೆ ಹೇಳ್ತಾ ಹೋದ್ರೆ 1,12,000 ಕೋಟಿ ರೂಪಾಯಿಗಳನ್ನ ಜನರಿಗೆ ನೇರವಾಗಿ DBT ಮುಖಾಂತರ ಹಣ ಹಾಕ್ತಾ ಇದ್ದೀವಿ. 1,12,000. ಸರ್ಕಾರಿ ನೌಕರಸ್ಥರು 7,10,000 ಇದ್ದಾರೆ. ಕನ್ನಡ ಶಾಲೆ ಮಾತ್ರ 4 ಲಕ್ಷ ಇದ್ದಾರೆ. ನೀವು ತಗೊಂಡ್ರೆ ನಮ್ಮ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ಕಂದಾಯ ಇಲಾಖೆಗೆ ಎಷ್ಟಿದಾರಪ್ಪ? 2 ತಹಸೀಲ್ದಾರು, 4 ಮಂದಿ ಡೆಪ್ಟಿ ತಹಸೀಲ್ದಾರ್ ಇರ್ಬೋದು, ಒಂದು 25-30 ವಿಲೇಜ್ ಅಕೌಂಟೆಂಟ್ಸ್ ಇರ್ಬೋದು. ಅಂದ್ರೆ ಒಂದು 70-80 ಮಂದಿ ರೆವಿನ್ಯೂ ಇಲಾಖೆ ಮುಗಿದು. ಅದ್ರ ಟೀಚರ್ಸು ಒಂದು ಸೋಮಶೇಖರ್ 1,000 ಮೇಲೆ ಟೀಚರ್ಸ್ 1,700 ಮಂದಿ ಮಾಸ್ತರ್ದಾರಂತ ಯಲಬುರ್ಗಾ 1ರಾಗ. ಎಷ್ಟು ಮಂದಿ? 1,700. ಅವ್ರಿಗೆ ಪಗಾರ ಎಷ್ಟೈತೆ? 80ರಿಂದ 1 ಲಕ್ಷ ತಿಂಗಳಿಗೆ. ಅದಕ್ಕೆ 4 ಲಕ್ಷ ಮಂದಿ ಮಾಡ್ತಾರೆ. ಅದಕ್ಕೆ ನಾನು ಯಾಕೆ ಹೇಳಿದೆ ಈ ಮಾತಾಡ, ಎಲ್ಲ ಪಗಾರ ಹೇಳಿದ್ರೆ 1,20,000 ಕೋಟಿ ಕೊಡ್ತೇವೆ ವಿತ್ ಪೆನ್ಷನ್. 84,000 ಸ್ಯಾಲರಿ, ಉಳಿದೆಲ್ಲ ಪೆನ್ಷನ್. 1,02,000 ಸಬ್ಸಿಡಿ, ಅಂದ್ರೆ ಇನ್ಕ್ಲೂಡಿಂಗ್ ಗ್ಯಾರಂಟಿ. ನಿಮ್ಗೆಲ್ಲ ಇದು ಬಂದೆಲ್ಲ ಸೇರಿದ್ರೆ ಮತ್ತೆ ಇಷ್ಟೆಲ್ಲ ಹಣ ಕೊಡ್ತೀವಲ್ಲ ಜನರಿಗೆ, ಇದು ಅಭಿವೃದ್ಧಿ ಅಲ್ವಾ? ಅದರ ಜೊತೆಗೆ ಇವತ್ತು ವಿದ್ಯಾಕ್ಷೇತ್ರದಲ್ಲಿ ನೋಡಿ, ನಮ್ಮ ಕರ್ನಾಟಕದಲ್ಲಿ 900 KPS ಶಾಲೆಯನ್ನ ಮಂಜೂರಾಗಿದೆ. 900 KPS ಶಾಲೆ ಮಂಜೂರಾಗಿದೆ. ಪ್ರತಿಯೊಂದೊಂದು ಇದಕ್ಕೆ 4 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. 900 KKRDB ಪ್ಲಸ್ EDB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ನಮ್ಮ ತಾಲೂಕಿಗೆ 12 KPS ಶಾಲೆ ಮಂಜೂರಾಗಿದೆ. 8 KKRDB, 4 ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇನ್ನೊಂದು ಆರ್ಡರ್ ಆಗಿದೆ, ನಾಳೆ ಬರ್ತದೆ. ಅದೇ ಥರ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರ ಕ್ಷೇತ್ರಕ್ಕೂ ಕೂಡ ಒಂದು 10 ಆಗಿದೆ. KKRDB 6 ಕೊಟ್ಟಿದ್ದಾರೆ, ಪ್ಲಸ್ EDBಯಲ್ಲಿ 3 ಬಂದಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು 10-12 ಅಂತಲ್ಲ, ನಾವು ಒಂದೇ ಜಾಸ್ತಿ ಕಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ಅವ್ನು 1% ಹೋಗ್ಬೋದು ಅತಿಯಾಗಿ ಚೆಕ್ ಮಾಡಿದ್ರೆ ನಾಳೆ. ಆದರೆ ಯಾರಿಗೂ ಮಾಡಲ್ಲ. ಎಲ್ಲ ಹೆಣ್ಮಕ್ಳಿಗೆ 2,000 ಬಂದೇ ಬರುತ್ತೆ. ನಾನು ಸುಮ್ಮನೆ ಗಲಾಟೆ ಮಾಡಿ ಬರುತ್ತೆ. ಈಗ ಯಾರು ಹೆಣ್ಮಕ್ಳಿಗೆ ಕೇಳ್ತೀನಿ ನಾನು, ಏನಮ್ಮ ನಿಮ್ಗೆ ಈ ತಿಂಗಳ ಗೃಹಲಕ್ಷ್ಮಿ ಇಲ್ಲ ಸರ್, ಈ ತಿಂಗಳು ಬಂದಿಲ್ಲ, ಹೋದ ತಿಂಗಳು ಬಂದಿಲ್ಲ ಅಂತ ಹೇಳಿ. ಎಸ್ ಕರೆಕ್ಟ್. ಪ್ರತಿ 3 ತಿಂಗಳಿಗೆ ಒಂದ್ಸಾರಿ ಬರುತ್ತೆ ನಿಮಗೆ. ಯಾಕೆ? ಯಾರಿಂದ ಬರ್ತಿದ್ದ ಹಣ? ಏನು ನನ್ನ ಮನೆಯಿಂದ ಕೊಡ್ತೀನ? ಸಿದ್ದರಾಮಯ್ಯ ತಮ್ಮ ಮನೆಯಿಂದ ಕೊಡೋಲ್ಲ, ಶರಣ್ ಪ್ರಕಾಶ್ ತಮ್ಮ ಮನೆಯಿಂದ ಕೊಡೋಲ್ಲ, ಅಥವಾ ನಮ್ಗೆ DC ಅವ್ರ ಮನೆಯಿಂದ ಕೊಡೋಲ್ಲ. ಯಾರು ಕೊಡ್ತಾರೆ ಇದನ್ನೇ? ಜನರ ಹಣ ಇದು.
ನೀವು ಕೊಟ್ಟಂತ ಟ್ಯಾಕ್ಸ್ GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಸೆಸ್ ಇರ್ಬೋದು, ಬೇರೆ ಬೇರೆ ವಿವಿಧ ಟ್ಯಾಕ್ಸ್ ಹಣದಿಂದ ಇದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. GST ನೀವು ಖರೀದಿ ಮಾಡ್ತಿರಲ್ಲ ಅವ್ರಿಗೆ 50% ಹೋಗುತ್ತೆ. ಉದಾಹರಣೆಗೆ ಇಲ್ಲೆಲ್ಲರೂ ಒಂದು ಎಲೆಕ್ಟ್ರಿಕಲ್ ಸಾಮಾನು ಖರೀದಿ ಮಾಡ್ತೀವಿ, ಅದ್ರಾಗ 18% GST ಬರೀತಾರೆ ನಾವು ಬಿಲ್. 9% ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗುತ್ತೆ, 9% ನಮಗೆ ಬರುತ್ತೆ. ಆ 9% ವಾಪಸ್ ಬರ್ಬೇಕಲ್ಲ ದಿಲ್ಲಿಯಿಂದ, ರಿಲೀಸ್ 1 ತಿಂಗಳು 2 ತಿಂಗಳು ಲೇಟ್ ಆಗಿದೆ. ಅದಕ್ಕೆ ನಿಮಗೆ ಹಣ ಕೊಡೋದು ಲೇಟ್ ಆಗಿದೆ ಹೊರತು ಇಲ್ದಿದ್ರೆ ವಾರ್ಷಿಕವಾಗಿ ನಮಗೆ 20 ರಿಂದ 24 ಸಾವಿರ ಹಣ ಗ್ಯಾರಂಟಿ ಅಂತೂ 20,000 ಹಣ ನಿಮಗೆ ಬರುತ್ತೆ. ಅದಕ್ಕೆ ಹಣ ಕೊಡ್ತೇವೆ. ಬಡವರಿಗೆ 10 kg ಆಹಾರಧಾನ್ಯ ಕೊಡ್ತಾ ಇದ್ದೇವೆ. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ದೇವೆ. 200 ಯೂನಿಟ್ ಕರೆಂಟ್ ಫ್ರೀ ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಟ್ಟಿದ್ದೇವೆ. ರೈತರ ಪಂಪ್ ಸೆಟ್ಗಳಿಗೆ 36 ಲಕ್ಷ ಪಂಪ್ ಸೆಟ್ಗೆ ಕರೆಂಟ್ ಫ್ರೀ ಮಾಡಿದ್ದೇವೆ. ಹಿಂದಿನ ಬಂಗಾರಪ್ಪ ಮಿನಿಸ್ಟರ್ ಕಾಲದಿಂದ ಆಗಿದೆ. ವಿದ್ಯಾರ್ಥಿಗಳಿಗೆ ಸಹಾಯಧನ ಊಟಕ್ಕೆ. ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಶಿಟ್ನಾಳ್, ಜಿಲ್ಲಾ ಪಂಚಾಯಿತಿ ಸಿಇಒ ವರ್ಣಿತಾ ನೇಗಿ, ಜಿಲ್ಲಾ ಪೌಡರ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್, ಹರ್ಷಿದ್ದಿ ಎಸಿ, ಮಹೇಶ್ ಮಲ್ಗಿತಿ, ದೀಪಮ್ಮ, ಉಪ ಕಾರ್ಯದರ್ಶಿ ಟಿ ಕೃಷ್ಣಕುಮಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ವೈ ಸತ್ಯಪ್ಪನವರ್, ಡಿಡಿಪಿಐ ಸೋಮಶೇಖರ್ ಗೌಡ ಪಾಟೀಲ್, ತಹಸೀಲ್ದಾರ್ ಪ್ರಕಾಶ್ ನಾಸಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನೀಲಗಂಗಾ ಬಬಲಾದ್, ಸಂತೋಷ್ ಪಾಟೀಲ್ ಬಿರಾದರ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ನಾಗೇಶ್, ಮುಖಂಡರು ಆದ ಕೆರೆಬಸಪ್ಪ ನಿಡಗುಂದಿ, ಹನುಮಂತೇಗೌಡ ಚಂಟೂರು, ವೆಂಕಣ್ಣ ಈರಾಶಿ, ಮಲ್ಲಿಕಾರ್ಜುನ್ ಗೌಡ ಉಳ್ಳಾಗಡ್ಡಿ, ವೀರನಗೌಡ ಪಾಟೀಲ್, ಚಂದ್ರಶೇಖರ್ ಹಿರೇಮಠ್, ಅಡಿವಪ್ಪ ಭಾವಿಮನಿ, ಮಹೇಶ್ ಹಳ್ಳಿ, ಆನಂದಗೌಡ ಉಳ್ಳಾಗಡ್ಡಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಶರಣಪ್ಪ ಗಾಂಜಿ, ಸುಧೀರ್ ಕೊರ್ಲಹಳ್ಳಿ, ಮಲ್ಲು ಜಕ್ಲಿ, ಶಿವಾನಂದ ಈಶ್ವರಪ್ಪ ಇನ್ನು ಮುಂತಾದವರು ಭಾಗವಹಿಸಿದ್ರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.